ಆದರೂ ನಾನು ಸುಂದ್ರಿ ಮೇಲೆ ಕೋಪ ಮಾಡ್ಕೊಂಡಿದ್ಕ ಯಾಕೋ ಮನಸ್ಸಿಗೆ ನೋವಾಗತ್ತಿ. ಆದ್ರೆ ಆಕೆ ಮಾಡಿದ್ದು ತಪ್ಪ ಐತಿ, ನಾನು ಮಾಡಿದ್ದ ಕರೆಕ್ಟ್. ನಾನು ಇಷ್ಟು ದಿನ ಆಕೆಗೆ ಸಲ್ಗಿ ಕೊಟ್ಟಿದ್ದ ಆಕೆ ನನ್ನ ತಲೆ ಮೇಲೆ ಕುಂತಿದ್ದಾಳ. ಇನ್ನು ಮುಂದೆ ನಾನು ಆಕೆಗೆ ಆಕೆ ಜೊತೆ ಹಿಂಗೆ ಇರಬೇಕು. ಅತ್ತಮ್ಮ ಪ್ಲೀಸ್ ಅತ್ತಮ್ಮ, ನನ್ನ ಒಂದ್ಸರಿ ಕ್ಷಮಿಸ್ಬಿಡಿ ಅತ್ತಮ್ಮ. ಇನ್ನು ಮುಂದೆ ಯಾವತ್ತೂ ಈ ರೀತಿ ತಪ್ಪನ್ನ ಮಾಡಲ್ಲ ಅತ್ತಮ್ಮ. ಗೊತ್ತಿಲ್ದೇನೋ ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಂಡು ನನ್ನ ಕ್ಷಮಿಸ್ಬಿಡಿ ಅತ್ತಮ್ಮ. ನೋಡು, ನನಗೆ ನಿನ್ನ ಮುಖ ನೋಡೋಕೆ ಇಷ್ಟ ಇಲ್ಲ. ಮೊದಲೇ ನನಗೆ ಯಾಕೋ ಹೊಟ್ಟೆ ನೋವ್ತಾ ಐತಿ. ನೀನು ಇಲ್ಲಿಂದ ಹೋಗು, ಸುಮ್ಮನೆ ನನಗೆ ಕೋಪ ಬರೆಸ್ಬೇಡ. ಮೊದಲು ನನಗೆ ಡಾಕ್ಟ್ರು ಜಾಸ್ತಿ ಮಾತಾಡಬೇಡ ಅಂತ ಹೇಳಿದ್ದಾರೆ. ಇವಾಗ ನಿನ್ನ ಇಷ್ಟೆಲ್ಲ ಬೈದ ಅಲ್ಲ ಅತ್ತೆ, ಒಂದೇ ನಿಮಿಷ ನನ್ನ ಮಾತನ್ನ ಕೇಳಿ ಅತ್ತೆ. ನಾನು ನಿಮ್ಮ ಜೊತೆ ಮಾತಾಡಬೇಕು. ನಾನು ಮಾಡಿರೋದು ತಪ್ಪು, ಅದನ್ನು ನೀವು ಕ್ಷಮಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೀವೇ ನನ್ನ ಕ್ಷಮಿಸ್ಲಿಲ್ಲ, ನೀವೇ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನು ಯಾರು ತಾನೇ ಅರ್ಥ ಮಾಡ್ಕೋತಾರೋ ಅತ್ತೆ. ಪ್ಲೀಸ್ ಅತ್ತೆ, ನಾನು ಮಾಡಿರೋ ತಪ್ಪು. ನಾನು ಹೋಗಿ ಇಷ್ಟು ದಿನ ಇರಬಾರ್ದಾಗಿತ್ತು. ನಾನು ಅವತ್ತೇ ಅವ್ರ ಜೊತೆ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಹೋಗಿದ್ದು ಆಯಿತು, ಇದ್ದಿದ್ದು ಆಯಿತು, ಬಂದಿದ್ದು ಆಯಿತು. ಬೇಕಿದ್ರೆ ಇನ್ನೊಂದು 4 ದಿನ ಇದು ಬರಬೇಕಾಗಿತ್ತು. ಆಕೆ ನಿಮ್ಮ ಅಣ್ಣನ ಹೆಂಡ್ತಿ, ಅಣ್ಣ ತಮ್ಮನ ಹೆಂಡ್ತಿ, ಆಕೆ ಡೆಲಿವರಿ ಮಾಡಿಸಿ ಆಕೆ ನಮ್ಮ ಮನೆಗೆ ಕಳಿಸಿ, ಆಮೇಲೆ ಕೂಸನ್ನೆಲ್ಲ ಸ್ವಲ್ಪ ದೊಡ್ಡ ಆಕಿನ ಮಾಡಿ, ಆಮೇಲೆ ನಿಮ್ಮ ತಂಗಿ ಬಸರಾಗಿ, ನಿಮ್ಮ ತಂಗಿ ಮಕ್ಕಳಾಗಿ ಅವ್ರನ್ನೆಲ್ಲ ಮೆಟ್ಟಿಗೆ ಹಚ್ಚಿ ಆಮೇಲೆ ಬರಬೇಕಾಗಿತ್ತು. ಇಷ್ಟು ಜಲ್ದಿ ಯಾಕೆ ಬಂದೋ ಏನೋ. ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ. ಸುಮ್ಮನೆ ನನಗೆ ಸಿಟ್ಟು ಬಂದು ನಾನು ಏನೇನೋ ಮಾತಾಡೋ ರೀತಿನೂ ಮಾಡಬೇಡ. ಹೇಳಕತ್ತೇನು, ಸುಮ್ಮನೆ ಹೋಗ್ಬಿಡಿಲ್ಲಿಂದ. ಯಾಕೆ ಸುಮ್ಮನೆ ನನಗೆ ಮಾತಾಡಿ ಟೆನ್ಷನ್ ಕೊಡ್ತಿದ್ದಿ? ನಾನು ಏನೇನೋ ಮಾತಾಡೋಂಗೆ ಮಾಡ್ತಿದ್ದಿ. ಹೋಗಿ ಏನು ಕೆಲಸ ಆಯ್ತು ಅದನ್ನೆಲ್ಲ ಮಾಡೋಗು. ಪಾಪ ಎಲ್ಲ ಅತ್ತಮ್ಮ ಪಾಪ ಪ್ರೇಮನ ಎಲ್ಲ ಮಾಡಕತ್ತಾರ. ಆರಾಮಾಗಿ ಊರು ಸುತ್ತೋದು, ಅಲ್ಲಿ ಇಲ್ಲಿ ಅಡ್ಡಾಡ್ಕೊತ ಹೋಗೋದಾಯ್ತಿಂದ. ಇದೇ ಊರಾಗಿದ್ದ ಹಿಂಗೆ ಇನ್ನು ಬೇರೆ ಊರಾಗ ಇದ್ದಿದ್ರಿ ಇನ್ನೂ ಹೆಂಗೋ ಏನೋ. ಇಷ್ಟು ದಿನ ನಾನು ನಿನ್ನ ಎಷ್ಟು ಒಳ್ಳೆಯಕಂತ ಅಂದ್ಕೊಂಡಿದ್ನಿ. ಆದರೆ ನೀನು ನನಗಿಷ್ಟೆಲ್ಲ ನೋವಾದ್ರೂ ನೀನು ಹೋದಿಲ್ಲ. ಪರವಾಗಿಲ್ಲ ಬಿಡು, ಅದಕ್ಕೆ ನನಗೆ ಇದು ಮಾಡತ್ತಿಲ್ಲ. ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗಿ ನಿನ್ನ ಪಾಡಿಗೆ ನೀರು ಅಷ್ಟೇ. ಪದೇ ನಾನು ಮಾತಾಡ್ಸೋಕೆ ಮಾತ್ರ ಬರಬೇಡ ನೋಡಿ, ಹೇಳ್ತೇನೆ ನಾನು. ಅತ್ತೆ, ನನಗೆ ಕ್ಷಮಿಸ್ಬಿಡಿ ಅತ್ತೆ, ಇಷ್ಟೆಲ್ಲ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಅತ್ತೆ, ನಾನು ಏನಾದರೂ ತಪ್ಪು ಮಾಡಿದ್ರೆ ಒಂದು ಎರಡು ಹೊಡೆದ್ಬಿಡಿ. ಆದರೆ ಈ ರೀತಿ ಎಲ್ಲ ಕೋಪ ಮಾಡ್ಕೊಂಡು ನನ್ನ ಜೊತೆ ಮಾತು ಬಿಡಬೇಡಿ ಅತ್ತೆ, ಪ್ಲೀಸ್. ಅಯ್ಯೋ ಶಿವನೇ, ನಿನ್ನೇನು ಹೊಡೆಯೋಕೆ ನಾನು ಯಾರು? ನೋಡಮ್ಮ ಸುಂದ್ರಿ, ನಿನ್ನ ಪಾಡಿಗೆ ನೀನು ಇದ್ಬಿಡಮ್ಮ. ಯಾಕಮ್ಮ ನಾನು ಬಂದು ಈ ಥರ ತಿಳಿ ತಿಂತಾ ಇದೆಯಾ? ನಾನು ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗತ್ತಿಲ್ವಾ? ಹಾಂ ನೋಡು, ನಾನು ಹೇಳ್ತಾ ಇರೋದನ್ನ ಸರಿಯಾಗಿ ಕೇಳಿಸ್ಕೊ. ಈ ರೀತಿ ಕಣ್ಣೀರೆಲ್ಲ ಹಾಕೊಂಡು ಬಂದು ನನ್ನ ಮುಂದೆ ಅಳ್ಕೊತಾ ನಿಂತ್ರೆ ನನ್ನ ಮನಸ್ಸು ಕರಗಲ್ಲ. ಹಾಗಂತ ನಾನು ಇನ್ನೂ ಒಪ್ಕೊಂಡು ಮತ್ತೆ ಮೊದಲಿನ ಥರ ಇರ್ತೀನಿ ಅಂತ ಆ ರೀತಿ ನೀನು ಕನಸು ಕೂಡ ಕಾಣಬೇಡ. ನಾನು ಇನ್ನು ಮುಂದೆ ಆ ರೀತಿ ನಿನ್ನ ಜೊತೆ ಇರೋಕ್ಕಾಗಲ್ಲ. ಅದನ್ನ ಮರ್ತ್ಬಿಡು. ಇಷ್ಟು ದಿನ ಇದ್ದಿದ್ದೇ ಬೇರೆ, ಇನ್ನು ಮುಂದೆ ಇರೋದೇ ಬೇರೆ ಈ ಐಶ್ವರ್ಯ. ಅರ್ಥ ಆಯ್ತಾ? ಹೋಗು, ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ತಾ ಇರು. ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡ್ತೀನಿ, ಅಷ್ಟು ಮಟ್ಟಿಗೆ ಇರು. ಅದನ್ನ ಬಿಟ್ಟು ನೀನು ಜಾಸ್ತಿ ನನ್ನ ಹತ್ರ ಬಂದು ಈ ರೀತಿ ತಲೆ ತಿನ್ನೋದಕ್ಕೆ ಹೋಗಬೇಡ ಪ್ಲೀಸ್. ಕೈ ಮುಗಿತೀನಿ ಬೇಕಿದ್ರೆ, ಇಲ್ಲಿಂದ ಹೊರಟೋಗು ಅಷ್ಟೇ. ಅತ್ತೆ, ಯಾಕತ್ತೆ ನಿಮ್ಮ ಮನಸ್ಸನ್ನ ಇಷ್ಟೊಂದು ಕಲ್ಲಾಗಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ನಾನು ಅಂಥದ್ದು ಏನು ತಪ್ಪು ಮಾಡಿದೆ ಅಂತ ನನಗೆ ಗೊತ್ತಾಗ್ತಲ್ಲ ಅತ್ತೆ. ನಾನು ಬರದೇ ಇರೋದೇ ತಪ್ಪ ಅಲ್ಲ ಅತ್ತೆ. ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅಮ್ಮಗು ನೋಡಿದ್ರೆ ಯಾರೋ ಕಿಡ್ನಾಪ್ ಮಾಡಿ ಅವನ ಹೊಡ್ತಿದ್ರು ಅಂತ ನೀವು ಅರ್ಥ ಮಾಡ್ಕೋತೀರ ನನ್ನ ಮಾತನಂದ್ರೆ. ನೀವು ಈ ರೀತಿ ಸಿಟ್ಟು ಮಾಡ್ಕೋತೀರ ಅಂತ ನಾನು ಅಂದ್ಕೊಂಡಿಲ್ಲ ಅತ್ತೆ. ನೀಗೆ ಎಷ್ಟು ಸರಿ ಹೇಳಬೇಕು, ಇಲ್ಲಿಂದ ಹೋಗು ಅಂತ. ಇನ್ನೂ ಇಲ್ಲಿ ನಿಂತ್ಕೊಂಡು ಪುರಾಣ ಬಗೀತಾ ಇದೆಯಾ? ತೊಲಗಿಲಿಂದ. ನೋಡು, ನಿನ್ನ ಜೊತೆ ನನಗೆ ಮಾತಾಡ್ತಾ ಹೊಟ್ಟೆಲ್ಲ ನೋವ್ತಾ ಇದೆ. ನೋಡು, ಸಿಟ್ಟು ಮಾಡ್ಕೊಂಡು ಅಲ್ಲಿ ಹೊಟ್ಟೆಲಿ ಏನಾದ್ರು ಬ್ಲಡ್ ಗಿಡ್ ಬಂದ್ರೆ ಹಿಂಗಾದ್ರೆ ನೀನ ಕಾರಣ ಆಗ್ತಿದ್ದಿ. ಸುಮ್ಮನೆ ಇಲ್ಲಿಂದ ತೊಲಗು. ಅಯ್ಯೋ ಸರಿ ಅತ್ತೆ, ನಾನು ಹೊರಟೋಗ್ತೀನಿ. ಇನ್ಮೇಲೆ ಬಿದ್ದು ನಿಮ್ಮ ಜೊತೆ ನಾನು ಮಾತಾಡಲ್ಲ. ನೀವು ಹಾಗೆ ಮಾತಾಡ್ಸೋವರೆಗೂ ನಾನು ಮಾತಾಡಲ್ಲ ಅತ್ತೆ, ಮಾತಾಡಲ್ಲ. ಎಷ್ಟು ಸೊಕ್ಕಿರ್ಬೇಡ ನನಗೆ. ನಾನಾಗೆ ಮಾತಾಡ್ಸೋವರೆಗೂ ಮಾತಾಡಂಗಿಲ್ಲ ಅಂತಿದ್ದೆ ಅಂದ್ರೆ ಎಷ್ಟು ದಿಮಾಕ್ ಇರ್ಬೇಡ ನನಗೆ. ಮಾತಾಡಕ್ಕೆ ಹೋಗ್ಬೇಡ, ಹೋಗಿಲ್ಲ ಮೊದಲ. ಇನ್ನೂ ಇಲ್ಲೇ ಈ ಕಣ್ಣೀರು ನಾಟಕ ಮಾಡ್ಕೊತ ಇಲ್ಲೇ ಡ್ರಾ ಮಾಡ್ಕೊತ ನಿಂದಿರ್ಬೇಕು ಅನ್ಕೊಂಡಿದ್ದೀನ. ತೊಲಗು. ಅಯ್ಯೋ ಏನಾಯ್ತು ಅದಕ್ಕೆಮ್ಮ? ಯಾಕೆ ಈ ರೀತಿ ಬಾಯ್ ಮಾಡ್ತಾ ಇದ್ದೀರಾ? ಮೊದಲೇ ನಿಮಗೆ ಹೊಟ್ಟೆ ನೋವಿದೆ, ನೀವು ಈ ರೀತಿ ಬಾಯ್ ಮಾಡಿದ್ರೆ ಏನಾಗಬೇಡ. ಅಲ್ಲ ಸುಂದ್ರಿ, ಮತ್ತೆ ನೀನು ಇಲ್ಲಿ ಬಂದು ನಿನಗೆ ಹೇಳಿತೋ ಇಲ್ಲೋ ಕೆಲಸ ಮಾಡೋಗಂತ ಹೇಳಿದ್ರೆ ಮತ್ತೆ ಇಲ್ಲಿ ಅದಕ್ಕೆ ಅಂತ ಬಂದೆ. ಯಾಕೆ ಈ ರೀತಿ ಪುರಾಣ ಎಲ್ಲ ಬಿಗಿದು ಅವ್ರಿಗೆ ನೋವು ಮಾಡಾಕತ್ತಿದ್ದಿ? ಅವ್ರಿಗೆ ನೋವು ಮಾಡ್ಬೇಕಂತ ಅನ್ಕೊಂಡ ಬಂದ್ಯಾ ನೀನು ಅಲ್ಲಿಂದ? ತಪ್ಪಾಯ್ತು ಅತ್ತೆಮ್ಮ, ನಾನು ಹೊರಟೋಗ್ತೀನಿ. ಸಾರಿ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನಗೆ ಕ್ಷಮಿಸ್ಬಿಡಿ. ಒಂದೇಟು ಹೊಡೆದು ಪರವಾಗಿಲ್ಲ, ಆದರೆ ಈ ರೀತಿ ಮನಸ್ಸಿಗೆ ನೋವಾಗೋಗಿ ಮಾತಾಡ್ಬೇಡಿ ಅತ್ತೆಮ್ಮ. ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಪ್ಲೀಸ್ ಅತ್ತೆಮ್ಮ. ಎಷ್ಟು ಹೇಳೋದು ಇದಕ್ಕೆ? ಏನು ಹೆಣ್ಣಿಗೆ ಅರ್ಥ ಆಗ್ತದೆ ಇಲ್ಲ? ನನ್ನ ಅತ್ತೆಮ್ಮ ಅಂತ ಕರಿಬೇಡ, ಅತ್ತೆ ಅಂತಷ್ಟೇ ಕರಿ. ಅತ್ತೆಮ್ಮ ಅನ್ನಕ ನಾನೇ ನಿನ್ನಮ್ಮ ಅಲ್ಲ, ಮೊದಲಾಗಿದ್ದೀನಿ ನಿನ್ನಮ್ಮ, ಇವಾಗೆಲ್ಲ ಇಲ್ಲ. ಸುಮ್ಮನೆ ಹೋಗೋ ಕಡೆ. ಎಷ್ಟು ಹೇಳ್ಬೇಕು ನಿನಗೆ? ಹೋಗಂತ ಹೇಳಕತ್ತೆ ಇಲ್ಲೋ? ಹೋಗಿಲ್ಲಿಂದ. ಅವ್ರೊಂದು ಸ್ವಲ್ಪ ರೆಸ್ಟ್ ಮಾಡಲಿ. ಬಂದಾಗಿಂದ ನಿನ್ನ ಜೊತೆ ಒದ್ರದಾಗೈತಿ. ಅದಕ್ಕೆ ನೀವು ಸಮಾಧಾನ ಮಾಡ್ಕೊಳ್ಳಿ. ಈ ರೀತಿ ನೀವು ಬಾಯಿ ಮಾಡೋದ್ರಿಂದ ನಿಮ್ಗೆ ನೋವು ಆಕತಿ. ಆಕಿ ನೋಡು, ಅಷ್ಟು ಹೇಳಿದ್ರೆ ಇಲ್ಲಿಂದ ಹೋಗತ್ತಿಲ್ಲ ಅಂದ್ರೆ ಎಷ್ಟು ಇರಬೇಡ ಆಕಿಗೆ. ಅದು ಹಾಗೆ ಒಂದ್ಸರಿ ಅಂಟ್ಕೊಂಡ್ರೆ ಬಿಡಂಗೆ ಇಲ್ಲ, ಅದು ಚ್ವಿಂಗಮ್ ಥರ. ಛೇ, ನನ್ನ ಕರ್ಮ. ನಾನು ಮೊದಲೇ ಅವಳ ಇಷ್ಟು ಹಚ್ಕೋಬಾರ್ದಾಗಿತ್ತು, ಹಚ್ಕೊಂಡು ತಪ್ಪು ಮಾಡಿಬಿಟ್ಟೇನಿ. ನನ್ನ ಕ್ಷಮಿಸ್ಬಿಡಿ ಅತ್ತೆಮ್ಮ. ಸಾರಿ ಅತ್ತೆ, ನಾನು ಹೋಗ್ತೀನಿ. ನೀವು ಏನಾದರೂ ಇದ್ರೆ ಕರೀರಿ ಅತ್ತೆ, ಬರ್ತೀನಿ. ನೀನು ಕರೆಯೋದು ಬೇಡ, ನೀನು ಬರೋದು ಬೇಡ. ಇಲ್ಲಿಂದ ಹೋಗು. ನನಗೆ ನೀನು ನೋಡು, ಮುಖ ನೋಡಿದ್ರೆ ತೆಲ್ಲು ಬರ್ತಾ ಇದೆ. ತೊಲಗಿ ಇಲ್ಲಿಂದ ಮೊದಲು.
ಯಾಕತ್ತಮ್ಮ ಇಷ್ಟೊಂದು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ? ನಾನು ಏನಂತದ್ದು ಮಾಡಿದೆ ಇವ್ರಿಗೆ? ನಾನು ಏನು ಮಾಡಿದೆ? ಅವಳಿಗೆ ಆ ರೀತಿ ಬೈದೆ ಅಂತ ಯಾಕೋ ಮನಸ್ಸಿಗೆ ನೋವು ಆಗ್ತಾ ಇದೆ ಪ್ರೇಮ. ಯಾಕಂತ ಗೊತ್ತಿಲ್ಲ, ಅವಳನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಅವಳನ್ನ ಬೈಯೋದಂದ್ರೆ ಮನಸ್ಸಿಗೆ ತುಂಬ ನೋವು ಆಗತೈತಿ. ಆದರೂ ಆಕೆ ಮಾಡೋದು ತಪ್ಪಾಯ್ತಲ್ಲ, ಅದಕ್ಕೆ ಆಕೆಗೂ ಸ್ವಲ್ಪ ಶಿಕ್ಷೆ ಕೊಡೋಣ ಅಂತ. ಆಕಿನ ಎಷ್ಟು ದಿನ ನಾನು ಈ ರೀತಿ ದ್ವೇಷ ಮಾಡೋಕೆ ಗೊತ್ತಿಲ್ಲ, ಆದರೆ ನನಗೆ ಆಕಿನ ಈ ರೀತಿ ಭಾಳ ದಿನ ದ್ವೇಷ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಅಯ್ಯೋ ಅದಕ್ಕೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬೇಕು, ಹಾಗಂತ ಅವ್ರಿಗೆ ಕ್ಷಮಿಸ್ಬಿಡೋಕ್ಕಾಗತ್ತೇನು? ಸ್ವಲ್ಪ ದಿನ ಶಿಕ್ಷೆ ಅನುಭವಿಸ್ಬೇಕು ಅವ್ರಿಗೆ ಬುದ್ಧಿ ಬರಬೇಕು. ಅಯ್ಯೋ ಈ ರೀತಿ ಎಲ್ಲ ಆದಾಗ ಇನ್ನೊಂದ್ಸರಿ ನಾನು ಮನೆ ಬಿಟ್ಟು ಹೋಗ್ಬಾರ್ದು ಅಂತೇಳಿ. ನಾಳೆ ಈಕಿ ಯಾರಾದ್ರೂ ಮನೆಯಾಗ ಏನಾರು ಹಾಸಿಗೆ ಹಿಡಿದ್ರೂ ಹೋಗೇ ಬಿಡೋಕೆದಾಳ, ತಮ್ಮ ಮನೆಯವ್ರನ್ನ ಅಷ್ಟೇ ನೋಡ್ತಾಳಲ್ಲ. ಹಾಂ, ಈಗ ನಮ್ಮ ಮನೆಯವ್ರ ಆಕೆಗೆ ಮುಖ್ಯ ಅಲ್ಲ, ಅವ್ರ ಮನೆಯವ್ರು ಅಷ್ಟೇ ಆಕೆಗೆ ಮುಖ್ಯ ಆಗಿದಾರಲ್ಲ. ಆಕೆಗೆ ಬುದ್ಧಿ ಬರ್ತೈತಿ. ಇನ್ನು ಮುಂದೆ ಅತ್ತೆ ಮಾವ ಅಜ್ಜ ಅಜ್ಜಿ ಏನೇ ಆದ್ರೂ ನಾನು ಹೋಗಬಾರ್ದು, ನಮ್ಮ ಮನೆಗೆ ಎಂಥ ಕಷ್ಟ ಇದೆ ಅಂದ್ರೂ ನಾನು ಫಸ್ಟು ನನ್ನ ಗಂಡ ಮನೆ ನೋಡ್ಕೋಬೇಕು ಅಂತ ಅವಳಿಗೆ ಅನಿಸ್ಬೇಕು. ಸರಿನಾ? ನೀವೇನು ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ರೆಸ್ಟ್ ಮಾಡಿ. ನಿಮ್ಗೇನಾದರೂ ಕುಡಿಯೋಕ್ಕೆ ತೊಗೊಂಡು ಬರಲ್ಲ ಬಾದಾಮ್ ಹಾಲದು? ನನಗೇನು ಬೇಡ ಪ್ರೇಮ, ಹೊಟ್ಟೆ ತುಂಬೈತಿ, ಏನು ಕುಡಿಯೋಕ್ಕೂ ಮನಸ್ಸಿಲ್ಲ. ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಸರಿ ಅದಕ್ಕೆ ನೀವು ಮಲ್ಕೊಂಡು ರೆಸ್ಟ್ ಮಾಡಿ, ನಾನು ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ಬಾದಾಮ್ ಹಾಲು ತೊಗೊಂಡು ಬರ್ತೀನಿ, ಸರಿನಾ? ಹ್ಞೂ. ಅಲ್ಲ ನಮ್ಮ ಅತ್ತಿಗೆ ತನ್ನ ಸೊಸಿನ ಹಿಂಗೆ ಬೈದ್ಲೇನ? ಗ್ರೇಟಾ ಮತ್ತು ಭಾಳ ಇದಾಗ್ಬಿಟ್ಟಾಳ ನಮ್ಮ ವೈನಿ. ನಾನು ಈಗ ಸುಂದ್ರಿಗೆ ನಾನು ಹೋಗಿ ಮಾಡ್ತೇನೆ ಆಕೆಗೆ. ಆದರೂ ನಾನು ಸುಂದ್ರಿನ ಭಾಳ ಗೋಳಕ್ಕೆ ಹೊಳತ್ತಿದ್ದೀನಲ್ಲ, ಏನು ಮಾಡಲಿ? ಆದರೂ ಆಕಿನ ಮುಖ ನೋಡಿದ್ರೆ ನಂಗೆ ಸಿಟ್ಟು ಬರ್ತೈತಿ, ಆಕೆ ಕಣ್ಣೀರು ಹಾಕಿದ್ರೆ ಬೇಜಾರಾಗ್ತೈತಿ. ಆದರೆ ಏನು ಮಾಡಲಿ, ಆಕೆ ಮಾಡಿರೋದಕ್ಕೆ ಶಿಕ್ಷೆ ಅನುಭವಿಸ್ಬೇಕಂತ ಸುಮ್ಮನೆ ಅದನ್ನಷ್ಟೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಹೊಟ್ಟೆ ಭಾಳ ನೋವಾಗ್ತದ. ಅತ್ತೆ ಮನೆ ಜೊತೆ ಮಾತಾಡ್ತಾ ಇಲ್ಲ ಅಂಥೇಳಿ ನಂಗೆ ತುಂಬ ಬೇಜಾರಾಗ್ತಾ ಇದೆ, ತುಂಬ ಬೇಜಾರಾಗ್ತಾ ಇದೆ. ಅತ್ತೆಮ್ಮ, ಯಾಕತ್ತೆಮ್ಮ ಈ ರೀತಿ ನನ್ನ ದ್ವೇಷ ಮಾಡ್ತಾ ಇದ್ದೀರಾ? ನಾನು ಏನಂತ ತಪ್ಪು ಮಾಡಿದೆ ಅತ್ತೆಮ್ಮ? ನಾನು ಹಂಗೆ ಮಾಡಬಾರ್ದಾಗಿತ್ತು. ನಾನು ಯಾಕಾದರೂ ಬರಲಿಲ್ಲ, ನಾನು ಬರಬೇಕಾಗಿತ್ತು. ಅತ್ತಮ್ಮ ಈ ರೀತಿ ಪರಿಸ್ಥಿತಿಯಲ್ಲಿದ್ದಾಗ ನಾನು ಇಲ್ಲೇ ಇರಬೇಕಾಗಿತ್ತು. ಅಪ್ಪನ ನೋಡಿ ನಾನು ಒಂದಿನ ಇದ್ದು ಬಂದಿದ್ರೆ ಮುಗ್ದೆ ಹೋಗ್ತಾ ಇತ್ತು. ನನಗೆ ಈ ರೀತಿ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಆದರೆ ಇವಾಗ ಅತ್ತಮ್ಮ ನನ್ನ ದ್ವೇಷ ಮಾಡೋ ಥರ ನಾನೇ ಮಾಡಿಕೊಂಡೆ, ನನ್ನ ಕೈಯಾರ ನಾನೇ ಮಾಡಿಕೊಂಡೆ. ಇದನ್ನು ಕೃಷಿ ನಾನು ಹೇಳಬಾರ್ದು. ಅತ್ತೆಮ್ಮ ಹೇಳಿದ್ದಾರೆ, ಇದನ್ನೇನಾದರೂ ಕೃಷಿ ಗೊತ್ತಾದ ಹಂಗೆ ಮಾಡಿದ್ರೆ ನಾನಿನ್ನ ಸುಮ್ಮನೆ ಬಿಡಲ್ಲ ಅಂತ ಅಂದಿದ್ದಾರೆ. ಇಲ್ಲ, ಕೃಷಿಗೆ ಗೊತ್ತಾಗಬಾರ್ದು. ಸುಂದ್ರಿ, ಯಾಕೆ ಸುಂದ್ರಿ ಇಷ್ಟ ಆಳಕತ್ತಿದ್ದಿ? ಅಲ್ಲ, ನೀನು ಮಾಡಬಾರ್ದು ಏನು ಮಾಡಿದಿ? ನಿಮ್ಮ ಅಪ್ಪಗೆ ಆರಾಮಿಲ್ಲ ಅಂತ ನೋಡಕ್ಕೆ ಹೋಗಿದ್ದಿ. ಆದರೂ ನಿಮ್ಮ ಅತ್ತಿ ಹಿಂಗೆ ಮಾಡಬಾರ್ದು ಬಿಡು. ಅಲ್ಲ, ಏನು ಮತ್ತು ಅಪ್ಪನ ನೋಡಕ್ಕೆ ಹೋಗ್ದ ಮತ್ತೇನು ಯಾರನ್ನಾರ ನೋಡಕ್ಕೆ ಹೋಗಿದ್ದೇನೆ ನೀನು? ಅಲ್ಲ, ಈಗಿನ ನೋಡ್ಕೊತ ಕುಂದ್ರಬೇಕಂದ್ರೆ ಹೆಂಗೆ? ಮತ್ತು ತಂದೆ ತಾಯಿನೂ ನೋಡಬೇಕಲ್ಲ. ಹಂಗಂತ ಏನು ಅತ್ತಿನಷ್ಟೇ ನೋಡ್ಕೊತ ಕುಂದ್ರಕ್ಕಾಗ್ತತಿ? ಈಗ ಅಕಸ್ಮಾತ್ ನಿಮ್ಮ ಅಪ್ಪ ಆಗಿರಲಿಲ್ಲ ಅಂದಿದ್ರೆ ನೀನೇನು ಹೋಗ್ತಾ ಇದ್ದೇನ? ಹೋಗ್ತಾನೆ ಇರಲಿಲ್ಲ. ಅಲ್ಲಿ ನಿಮ್ಮ ಅಪ್ಪನೂ ಸಾವು ಬದುಕಿನ ಮಧ್ಯೆ ಹೋರಾಡತ್ತಿದ್ರು, ನಿಮ್ಮ ತಮ್ಮನ ಹೆಂಡ್ತಿನೂ ಸಾವು ಬದುಕಿನ ಮಧ್ಯೆ ಹೋರಾಡತ್ತಿದ್ಲು. ಅಂಥದ್ರಾಗ ಅಲ್ಲಿ ಹೋಗ್ದಿದ್ರೆ ಹೆಂಗಿರ್ತೈತೆ ಹೇಳು? ಅದಕ್ಕೀಗ ಒಂದು ಸ್ವಲ್ಪ ಅರ್ಥನೇ ಆಗಂಗಿಲ್ಲ ನೋಡು. ಅಲ್ಲ, ನಿನ್ನೆ ನೋಡಿದ್ರೆ ಈ ರೀತಿ ದ್ವೇಷ ಮಾಡತ್ತಾಳು, ಬೈ ಹಾಕತ್ತಾಳು. ನಾವು ಆಕೆಗೆ ಏನು ಹೇಳಿದ್ದು? ನೋಡು ಪಾಪ ಅವ್ರ ಮನೆಗೂ ಇದ್ರ ಜೊತೆ ಕಷ್ಟ ಇರ್ತೈತಿ, ಹೋಗ್ಲಿ ಬರಲಿ ಅಂತ ನಾನು ಹೇಳಿದ್ರು ಕೇಳೋಕೆ ಹತ್ತಿಲ್ಲ. ಸಿಟ್ಟು ಮಾಡ್ಕೊಂಡಿದ್ದಾಳ. ಪರವಾಗಿಲ್ಲ ಬಿಡ, ಮತ್ತೆ ಸರಿ ಹೋಗ್ತಾಳ ಅತ್ತಿಗೆ. ಅತ್ತಮ್ಮ ಯಾವತ್ತು ನನ್ನ ಅತ್ತಮ್ಮನೆ, ಅವ್ರು ನನ್ನ ಬೈದರು, ನನಗೇನು ಬೇಜಾರಿಲ್ಲ ಆಂಟಿ. ಯಾಕಂತಂದ್ರೆ ಅವರು ನನಗೆ ಅಮ್ಮನ ಸ್ಥಾನ ಕೊಟ್ಟಿದ್ದಾರೆ, ಅಮ್ಮನ ಪ್ರೀತಿ ಕೊಟ್ಟಿದ್ದಾರೆ. ನಾನು ಅಮ್ಮನ ಪ್ರೀತಿ ಹೆಂಗಿರ್ತದೆ ಅಂತ ನಾನು ನೋಡೇ ಇರಲಿಲ್ಲ. ಆದರೆ ನನ್ನ ಅತ್ತಮ್ಮ ನನಗೆ ಅಮ್ಮನ ಪ್ರೀತಿ ಕೊಟ್ಟಿದ್ದಾರೆ, ತಾಯಿ ಮಡಿಲು ಕೊಟ್ಟಿದ್ದಾರೆ, ಕೈ ತುತ್ತು ಕೊಟ್ಟಿದ್ದಾರೆ. ಅವ್ರು ಬೈದರು ಅಂತ ನನಗೆ ಕೋಪ ಇಲ್ಲ, ಅವ್ರು ಬೈದರು ಅಂತ ನನಗೆ ಬೇಜಾರು ಇಲ್ಲ. ಅವ್ರು ಬೈದಿದ್ಕ ನನಗೆ ಖುಷಿ ಆಗತೈತಿ. ನನ್ನ ಅಮ್ಮನೂ ನನ್ನ ಬೈದ್ರಲ್ಲ, ನನ್ನ ಅಮ್ಮನೂ ನನ್ನ ಸಿಟ್ಟು ಮಾಡಿಕೊಂಡು ದ್ವೇಷ ಮಾಡ್ತಾ ಇದ್ದಾರಲ್ಲ ಅಂತ ನನಗೆ ಖುಷಿ ಆಗ್ತಾಯಿದೆ ಚಿಕ್ಕಮ್ಮ. ಅದು ಬಿಟ್ಟರೆ ನನಗೇನೂ ಇಲ್ಲ ಆಂಟಿ. ನಿಮ್ಗೆ ನಾನು ಚಿಕ್ಕಮ್ಮ ಅಂತ ಕರಿಬೇಕು ಅಂತ ಅಂದ್ಕೊಂಡು ಬೇಡ, ಮತ್ತು ನಮ್ಮ ಚಿಕ್ಕಮ್ಮನ ನನಗೆ ನೆನಪಿಗೆ ಬರ್ತಾರೆ, ಅದಕ್ಕೆ ನಿಮ್ಮನ್ನ ಆಂಟಿ ಅಂತಲೇ ಕರಿತೀನಿ. ಅಲ್ಲ ಹೆಣ್ಣ, ಆಕಿ ಒಪ್ಕೊಂಡ್ಲು, ಆದರೆ ಈಗ ಒಪ್ಕೋವಾತಲ್ಲ, ಅವ್ರ ಅತ್ತಿನ ಬಿಟ್ಟೆ ಕೊಡುವಾತಲ್ಲ. ನಾನು ಹೇಳೋ ಇದಕ್ಕೆ ನೀನು ನಿಮ್ಮ ಅತ್ತಿನ ಬಿಟ್ಟೇ ಕೊಡ್ತಿದ್ದಿ. ನೋಡ್ತಾ ಇರು, ನಿನಗೆ ನಿಮ್ಮ ಅತ್ತಿಗೆ ಜಗಳ ಹಚ್ಚಿಡ್ಬೇಕು ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ಅತ್ತಿ ಸಸಿ ಹೊಕ್ಕಾಡ್ತಿದ್ರಲ್ಲ, ಅತ್ತಿ ಸಸಿ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಬಾರ್ದು, ಹಂಗೆ ಮಾಡ್ತಾನೆ ನಾನು. ನೋಡ್ತಾ ಇರು. ನೀನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸತಿ, ಆದರೆ ನಮ್ಮ ಅತ್ತಿಗೆ ಹಿಂಗೆ ಮಾಡಬಾರ್ದನ? ಪಾಪ ಅಷ್ಟು ನಿಮ್ಮ ಮನ್ಯಾಗ ತೊಂದರೆ ಐತಿ, ಅವ್ರನ್ನೆಲ್ಲ ನೋಡಿ ಮತ್ತು ಪಾಪ ನಿಮ್ಮ ತಮ್ಮನ ಹುಡುಕಿ ಕರ್ಕೊಂಬಂದು ಮನೆಗೆ ಹಚ್ಚಿ ಬಂದಿದ್ದಿ. ಅದಕ್ಕೆ ನಿಮ್ಮ ಅತ್ತಿ ಖುಷಿ ಪಡ್ಬೇಕು. ಅಯ್ಯೋ ನನ್ನ ಸಸಿ ಎಷ್ಟು ದೊಡ್ಡ ಸಾಹಸ ಮಾಡ್ಯಾಳ ಅಂತೇಳಿ. ಆದ್ರೆ ಆಕೆ ನೋಡಿದ್ರೆ ನಿನ್ನ ಮೇಲೆ ಕೋಪ ಮಾಡ್ಕೊಳಕತ್ತಾಳ. ಇದೆಂತ ನ್ಯಾಯ ಹೇಳು? ಹಂಗೆ ಮಾಡಬಾರ್ದಾಗಿತ್ತು. ಅಲ್ಲ, ಹಂಗೆ ಮಾಡೋದು ಎಷ್ಟು ಸರಿ? ನಿಮ್ಮ ಅತ್ತಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ.
ಎಲ್ಲ ಒಳ್ಳೆ ಕೆಲಸ ಮಾಡಿದೆ ಅಂತ ಹೊಗಳೋದು ಬಿಟ್ಟೆ ನೀನೇನೋ ಬೈಕ್ದ ಸೀಟ್ ಮಾಡ್ಕೊಂಡೆ ಕೋಪ ಮಾಡ್ಕೊಂಡಾಳ ನಿನ್ನ ಜೊತೆ ಮಾತಾಡೋದಿಲ್ಲ ಅಂತ. ನನಗೆ ಎಷ್ಟು ಬೇಜಾರಾಗತ್ತೆ ಗೊತ್ತ ಸುಂದ್ರಿ, ನೀ ಅಳೋದನ್ನ ನೋಡಿದ್ರೆ ನನ್ನ ಕಣ್ಣಾಗೂ ನೀರು ಬರತ್ತಾವ. ನನ್ನ ಮಗಳು ಹೆಂಗೋ ನೀನು ಹಂಗೆ. ನನಗೆ ಎಷ್ಟ ಮಾಡಿದ್ರು ನೀನು ನನ್ನ ಮಗಳಿದ್ದಂಗಲ್ಲ. ಸುಮ್ನೀರು, ಅಳಬೇಡ ಸುಮ್ನೀರು. ನೀನು ಅಳೋದನ್ನ ನನ್ನ ಕೈಯಾರ ನೋಡೋಕ್ಕಾಗವಲ್ತು.